ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ನಿಜ ರಾಜುವಿನ ನಿಜ ಬಂಡವಾಳ ರಾಜುವಿನ ಮಿಸ್ಟ್ರಿಯ ರಿಯಲ್ ಫೀಸ್ ಓಪನ್ ಆಗ್ತದೆ. ಹಾಗಿದ್ರೆ ರಾಜುವಿನ ರಿಯಲ್ ಮಿಸ್ಟ್ರಿ ಏನಪ್ಪ, ಏನಾಯಿತು, ಏನು ಕತೆ, ಕಲ್ಲರವದಲ್ಲೇ ಸಿಕ್ಕಿಬಿದ್ರ ರಾಜು, ಏನಾಯಿತು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಕೂಡ ಅದಿತಿಯನ್ನ ಮತ್ತು ಅದಿತಿ ಫಿಯಾನ್ಸಿ ಯುವಿಯನ್ನ ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಈ ಕಡೆ ಯುವಿ ಅದೇ ಒಂದು ಕಲರವ ಒಂದು ಜಾಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಇತ್ತ ಕಡೆ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಕೂಡ ಮತ್ತೆ ಕಾರಲ್ಲಿ ಕಿತ್ತಾಡ್ತಾರೆ. ಈ ಕಡೆ ಅಗ್ನಿ ನೀನು ಇಲ್ಲೇ ಕುಳಿತ್ಕೊಂಡು ನಾನು ಅದಿತಿ ಬಳಿಗೆ ಹೋಗಿ ಬರ್ತೀನಿ ಅಂತಾರೆ. ಬಟ್ ಸಾಕ್ಷಿ ಒಪ್ಪುವುದಿಲ್ಲ, ನಾನು ಬರ್ತೀನಿ ಅಂತ ಹೇಳ್ತಿದ್ದಾರೆ. ನೀನು ಬರೋದು ಇನ್ನೂ ಬೇಡ ಅಂದಾಗ ಯಾಕೆ ನಾನು ಬರಬಾರ್ದು, ಅದಿತಿ ನನಗೂ ಕೂಡ ಯುವಿಯನ್ನು ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ರಲ್ವ, ಮತ್ತೆ ಯಾಕೆ ನನ್ನನ್ನು ಇಲ್ಲೇ ಕರ್ಕೊಂಬರ್ಬೇಕಾಗಿತ್ತು ನೀವು ಅಂತ ಹೇಳಿ ಸಾಕ್ಷಿ ಅಗ್ನಿಯನ್ನು ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಇಲ್ಲಿ ಅಗ್ನಿ ಸುಮ್ಮನೆ ಏನು ಬೇಕಾಗಿಲ್ಲ, ನೀನು ಇಲ್ಲೇ ಕುತ್ಕೋಬಹುದು, ನಾನಂತೂ ನಿನ್ನ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿದಾಗ ಸಾಕ್ಷಿ ಫುಲ್ ಸಿಟ್ ಮಾಡ್ಕೊಂಡು ಬಿಡ್ತಾಳೆ. ಏನು ಮಾಡಲಿ ಇಲ್ಲಿ ಕುಳಿತುಕೊಂಡು, ಇವ್ರು ಬೇರೆ ನನ್ನನ್ನು ಕರ್ಕೊಂಡು ಹೋಗ್ತಿಲ್ವಲ್ಲಪ್ಪ ಅಂತ ಅನ್ಕೋತಾರೆ. ನಂತರ ಇಲ್ಲಿ ಅಗ್ನಿ ಹೊರಗಡೆ ಬಂದು ಎಲ್ಲ ಕಡೆ ಹುಡುಕ್ತಿರ್ತಾರೆ. ಅಷ್ಟರಲ್ಲಿ ಒಬ್ರು ಹೂ ಮಾರಿಯವ್ರು ಬಂದಿದೆ. ನೋಡಿ ಅಣ್ಣ, ಹೂ ತಗೊಳ್ಳಿ, ಜಸ್ಟ್ 50 ರೂಪಾಯಿ, ಒಂದು ಮೊಳ ಅಷ್ಟೇನೆ ತೆಗೆದುಕೊಳ್ಳಿ ಅಂತಾರೆ. ಆದರೆ ಅಗ್ನಿ ಬೇಡ ಅಂತ ಹೇಳಿದಾಗಲೂ ಕೂಡ ಅವರು ಫೋರ್ಸ್ ಮಾಡಿದಾಗ ಸರಿ ಆಯಿತು ಅಂತ ದುಡ್ಡು ಕೊಡ್ತಾರೆ. ಬಟ್ ಹೂ ಬೇಡ ಅಂತಾರೆ. ಏನಣ್ಣ ಹೂ ಬೇಡ ಅಂತ ಹೇಳ್ತಿದ್ರಲ್ಲ, ಹೆಂಡತಿ ಕಾರೆಲ್ಲ ಇದ್ದಾರೆ, ಅವ್ರಿಗೆ ಹೂ ಇಷ್ಟ ಆಗತ್ತಲ್ವ, ಯಾಕೆ ಹೂ ಬೇಡ ಅಂತಿದ್ದಾರ ಅಂದ ತಕ್ಷಣ ಈ ಕಡೆ ಸಾಕ್ಷಿ ನಗೋಕ್ ಶುರು ಮಾಡಿದ್ರೆ ಅಗ್ನಿ ಕೋಪ ಮಾಡ್ಕೋತಾರೆ. ಈಗ ನನ್ನ ಹೆಂಡತಿ ಅಲ್ಲ ಅಂತ ಸನ್ನೆ ಮಾಡ್ತಿದ್ದಾರೆ. ಬಟ್ ಆಕೆಗೆ ಅರ್ಥ ಆಗ್ತಿಲ್ಲ. ತಗೊಳ್ಳಿ ಅಣ್ಣ ಹೂವನ್ನ ಅಂತ ಹೇಳಿ ಹೂ ಕೊಡ್ತಾರೆ. ಈ ಕಡೆ ಅಗ್ನಿ ಬೇಡವೇ ಬೇಡ ನನಗೆ ಅಂತ ಹೇಳಿ ಸೆಟ್ ಮಾಡಿಕೊಂಡು ಹೂವನ್ನ ಇಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ. ಈ ಕಡೆ ಸಾಕ್ಷಿ ಹತ್ರ ಬಂದಿದ್ದೆ. ನೋಡಿ ಅಮ್ಮ, ನಿಮ್ಮ ಗಂಡಂಗೆ ಏನೋ ತಾಕಿದೆ ಅನ್ಸುತ್ತೆ, ನಮ್ಮ ಊರ ಹತ್ರ ಒಂದು ದೇವಸ್ಥಾನ ಇದೆ, ಅಲ್ಲಿ ಬನ್ನಿ, ಯಾರೇ ಏನೇ ಮಾಡಿಸಿದ್ರು ಕೂಡ ಹೋಗ್ಬಿಡುತ್ತೆ ಅಂತ ಹೇಳಿ ಹೋಗ್ತಾರೆ. ಸಾಕ್ಷಿಗೆ ನಾಕು ಬಂದ್ಬಿಡುತ್ತೆ. ಹೀಗೆ ಮಾತಾಡ್ತಾ ನೋಡ್ತಾ ಇರಬೇಕಾದ್ರೆ ಅಲ್ಲಿಗೆ ರಾಜು ಎಂಟ್ರಿ ಕೊಡ್ತಾರೆ. ರಾಜು ಹೋಗಿದ್ದನ್ನು ಸಾಕ್ಷಿ ಗಮನಿಸಿದ್ದೆ. ಜಸ್ಟ್ ಕಾರಿನ ವಿಂಡೋಯಿಂದ ಗಮನಿಸಿದ್ದೆ, ಕಾರಿನ ಮಿರರಿಂದ ಗಮನಿಸಿದ್ದೆ. ಹಾಗೆ ಕೆಳಗಡೆ ಇಳಿದು ನೋಡ್ತಾಳೆ. ನೋಡುವಷ್ಟರಲ್ಲಿ ಆಲ್ರೆಡಿ ಮಾಯ ಆಗಿಬಿಟ್ಟಿರ್ತಾರೆ ರಾಜು. ಆದರೆ ರಾಜುವಿನ ವೇಷಭೂಷಣ ಎಲ್ಲವೂ ಬದಲಾಗಿರತ್ತೆ. ಇಷ್ಟು ದಿನ ಜುಬ್ಬ ಹಾಕ್ತಿದ್ದ ರಾಜು ಇವತ್ತು ಫಾರ್ಮಲ್ಸ್ ಹಾಕಿರ್ತಾರ. ಅದನ್ನು ನೋಡ್ದಂಥ ಸಾಕ್ಷಿ ಏನಿದು ರಾಜುವನ್ನ ನೋಡಿದಾಗ ಆಯ್ತಲ್ಲ, ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ಅಂದ್ಕೊಂಡು ಒಳಗಡೆ ಹೋಗಬೇಕು ಅಂತ ಅನ್ಕೋತಾಳೆ. ಆದರೆ ಹೊರಗಡೆ ಕಾರ್ ಡೋರ್ ಲಾಕ್ ಆಗಿಲ್ಲ ಅನ್ಕೊಂಡು ಲಾಕ್ ಮಾಡಿಕೊಂಡು ಹೊರಟೆ ಬಿಡ್ತಾಳೆ ಸಾಕ್ಷಿ. ಇತ್ತ ಕಡೆ ಅದಿತಿ ಅಣ್ಣ ಮತ್ತೆ ಯುವಿ ಇಬ್ಬರಿಗೋಸ್ಕರನು ಕಾಯ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅಣ್ಣ ಎಂಟ್ರಿ ಕೊಡ್ತಾರೆ. ಅಣ್ಣನನ್ನ ನೋಡಿದೆ ಖುಷಿ ಆಗತ್ತೆ, ಅಪ್ಕೋತಾಳೆ. ನಂತರ ಸಾಕ್ಷಿಯಲ್ಲಿ ಅಂದಾಗ ಅವಳು ಕಾರಲ್ಲಿದ್ದಾಳೆ. ಕಾರಲ್ಲಿ ಅವನ್ನ ಬಂದಿದ್ದೀನಿ ಅಂತ ಅಗ್ನಿ ಹೇಳ್ತಾರೆ. ಅಣ್ಣ, ನಾನು ನಿನಗೆ ಹೇಳಿದ್ದೆ ಅಲ್ವಾ, ಯುವಿಗೋಸ್ಕರ ಗಿಫ್ಟ್ ತಗೊಂಡು ಬಂದಿದ್ಯಾ ನೀನು ಅಂದಾಗ, ಅಯ್ಯೋ ಮರ್ತ್ಬಿಟ್ನಲ್ಲ ಅಂದಾಗ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಇಲ್ಲಿ ಅದಿತಿ ಕೋಪ ಮಾಡ್ಕೊಬೇಡಕಂದ, ನಾನು ಕಾರಲ್ಲಿ ಅದನ್ನ ಡ್ಯಾಶ್ ಬೋರ್ಡಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು, ಹಾಗಿದ್ರೆ ತಗೊಂಡು ಬಾ ಅಂದಾಗ ತಗೊಂಡು ಬರ್ತೀನಿ, ನೀನು ಇಲ್ಲೇ ಇರು ಅಂತ ಹೇಳಿ ಅಗ್ನಿ ಹೊರಟು ಬರ್ತಾರೆ. ಕಾರ್ ಲಾಕ್ ಆಗಿರುತ್ತೆ, ಸಾಕ್ಷಿ ಇರುವುದಿಲ್ಲ. ಎಲ್ಲ ಹೋದ್ಲು ಇವಳು ಅಂತ ತಲೆ ಕೆಡ್ಸ್ಕೊಂಡು ಲಾಕ್ ಕೂಡ ಮಾಡ್ಕೊಂಡು ಹೋಗಿದಾಳಲ್ಲ. ಈಗ ಇವಳಿಗೋಸ್ಕರ ಅಲ್ಲಿ ಯುವಿ, ನಾನು ಹಾಗೆ ಅದಿತಿ ಮೂವರು ಕೂಡ ಕಾಯ್ಬೇಕಾ ಅನ್ಕೊಂಡಿದ್ದ ಒಳಗಡೆ ಬರ್ತಾರೆ. ಇತ್ತ ಕಡೆ ಸಾಕ್ಷಿ ರಾಜುವನ್ನ ಎಲ್ಲ ಕಡೆ ಹುಡುಕ್ತಿದ್ದಾಳೆ. ಬಟ್ ರಾಜು ಎಲ್ಲೂ ಕೂಡ ಕಾಣಿಸೋದಿಲ್ಲ. ತದನಂತರ ಇಲ್ಲಿ ರಾಜು ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ಅನ್ಕೋತಿದ್ದಾಗಿರೆ ಆತನಿಗೆ ಕರೆ ಮಾಡ್ತಾಳೆ. ಅಷ್ಟರಲ್ಲಿ ಆ ಕಡೆ ರಾಜು ಕೂಡ ಯಾರ್ದೋ ಜೊತೆ ಮಾತಾಡ್ತಾರೆ. ನೀವು ಏನು ಹೇಳಿದ್ರು ಅದೇ ರೀತಿ ಆಗುತ್ತೆ, ನೀವು ಹೇಳ್ದಾಗೆ ನಾನು ಕೂಡ ಮಾಡ್ತೀನಿ ಅಂತ ವ್ಯಕ್ತಿ ಹೇಳ್ತಿರ್ತಾರೆ. ಅಲ್ಲೇ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಇವತ್ತು ಅದಿತಿಯನ್ನು ಅವರು ಮದುವೆ ಆಗೋಕೆ ಮುಂದಾಗಿದ್ದಾರೆ ಅಂದರೆ ಬೇರೆ ಯಾರ್ದೋ ಪ್ಲಾನ್ ಇಂದಾಗೆ. ಹಾಗಾಗಿನೇ ಇವತ್ತು ಆತ ಅಲ್ಲಿಗೆ ಬಂದಿರೋದು, ಅದಿತಿನ ಮದುವೆ ಆಗ್ತಿರೋದು. ಖಂಡಿತ ಅದಿತಿಯ ಬದುಕಲ್ಲಿ ಬೇರೆ ಯಾರು ಆಟ ಆಡ್ತಿದ್ದಾರೆ, ಅದು ಯಾರು ಅನ್ನೋದನ್ನ ತೋರಿಸೋದಿಲ್ಲ. ಬಟ್ ಅವ್ರಿಗೆ ಹೇಳಿದ್ರು ಅನ್ನೋ ಕಾರಣಕ್ಕೆ ಅದಿತಿಯನ್ನ ಮದುವೆ ಆಗ್ತಿದ್ದಾರೆ ಅನ್ನೋದಂತೂ ಖಾತ್ರಿ ಆಗುತ್ತಾ. ಇದರ ನಡುವೆ ಸಾಕ್ಷಿ ಕೂಡ ಕರೆ ಮಾಡ್ತಾರ. ಸಾಕ್ಷಿ ಅವ್ರು ಕಾಲ್ ಮಾಡ್ತಿದಾರಲ್ಲ ಅನ್ಕೊಂಡಿದ್ದೆ, ಕಾಲನ್ನ ಕಟ್ ಮಾಡ್ತಾರೆ. ಸಾಕ್ಷಿ ಜೊತೆ ತುಂಬಾನೇ ಫ್ರೀ ಆಗಿ ಖುಷಿಯಿಂದ ಮಾತನಾಡ್ತಾರೆ. ಈ ಕಡೆ ಸಾಕ್ಷಿ, ನೀವು ಎಲ್ಲಿದ್ದೀರಾ ಅಂತ ಕೇಳ್ತಿದ್ರೆ, ಇಲ್ಲಿ ತುಂಬಾನೇ ಶಬ್ದ ಇದೆ, ನಿಮ್ಮ ಮಾತು ನನಗೆ ಕೇಳಿಸ್ತಿಲ್ಲ ಅಂತ ರಾಜು ಹೇಳ್ತಿದ್ದಾರೆ. ಈ ಕಡೆ ರಾಜು ಅವರೇ, ನೀವು ಎಲ್ಲಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಂತಿದ್ದಾಗೆ ಆ ಕಡೆ ಕಾಲ್ ಕನೆಕ್ಟ್ ಆಗೋದಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಕಾಲ್ ಮಾಡ್ತಾರೆ, ಮತ್ತೆ ಆಗೋದಿಲ್ಲ. ಫೈನಲಿ ನಮ್ಗೆ ಇಲ್ಲಿ ಒಂದು ಖಾತ್ರಿಯಾಗಿ ಕ್ಲಿಯರ್ ಆಗಿ ಗೊತ್ತಾಗತ್ತೆ, ಖಂಡಿತವಾಗಿ
ಖಂಡಿತವಾಗ್ಲೂ ಇಲ್ಲಿ ನಿಜವಾಗ್ಲೂ ಸಾಕ್ಷಿಯನ್ನು ರಾಜು ಪ್ರೀತಿ ಮಾಡ್ತಿದ್ದಾರೆ. ಆದರೆ ಅದಿತಿಯನ್ನು ಬೇರೆ ಯಾರ್ದೋ ಕಾರಣಕ್ಕೆ ಮದುವೆ ಆಗ್ತಿದ್ದಾರೆ ಅನ್ನೋದು. ತದನಂತರ ಇಲ್ಲಿ ಅಗ್ನಿ ಸಾಕ್ಷಿಯನ್ನು ಹುಡ್ಕೊಂಡು ಬರ್ತಾರೆ. ಇಲ್ಲಿ ಸಾಕ್ಷಿ ರಾಜುವನ್ನು ಹುಡ್ಕೊಂಡು ಹೋಗ್ತಿರ್ತಾರೆ. ಫೈನಲಿ ಅಗ್ನಿ ಮತ್ತು ಸಾಕ್ಷಿ ಹಾಗೆ ಡ್ಯಾಶ್ ಹೊಡಿತಾರೆ. ಅಷ್ಟರಲ್ಲಿ ಏನದು ಇಲ್ಲಿ ಯಾಕೆ ಬಂದಿದ್ಯಾ, ಅದು ಕಾರಲ್ಲಿ ಇರೋದು ಬಿಟ್ಟು ಜೊತೆಗೆ ನೀನು ಕಾರ್ ಲಾಕ್ ಕೂಡ ಮಾಡ್ಕೊಂಡು ಬಂದಿದ್ಯಲ್ಲ ಅಂದಾಗ ಏನು ಮಾಡಬೇಕಿತ್ತು, ನೀವು ನನಗೆ ತಿನ್ಕೊಂಡು ಕೂತಿರು ಅಂತ ಹೇಸಿ ಹಾಕಿ ಹೋಗಿದ್ರಲ್ವ, ಅದಕ್ಕೆ ಅಲ್ಲೇ ಕೂತ್ಕೋತೀನಿ. ನನಗೆ ಗೊತ್ತಿರೋನು ನನ್ನ ಫ್ರೆಂಡ್ ಯಾರನ್ನೋ ನೋಡಿದೆ, ಹಾಗಾಗಿ ನೋಡ್ಕೊಂಡು ಬಂದ್ಬಿಟ್ಟೆ ಒಳಗಡೆ ಅಂತ ಹೇಳ್ತಾರೆ. ಯಾರದು ಏನು ಅಂದಾಗ ಅದು ನನ್ನ ಫ್ರೆಂಡು ಒಬ್ಬರು, ಅವರು ನಮ್ಮ ಮನೆಯಲ್ಲಿ ಪೇನ್ ಗೆಸ್ಟ್ ಆಗಿದ್ದಾರೆ, ಅವ್ರನ್ನ ಇಲ್ಲಿ ನೋಡ್ತಾಗಿತ್ತು, ಹಾಗಾಗಿ ಬಂದೆ ಅಂದಾಗ ಹುಡುಗ ಅಂದ ತಕ್ಷಣ ಅಗ್ನಿಗೆ ಒಂದು ರೀತಿ ಆಗ್ಬಿಡುತ್ತೆ. ಅವ್ರು ಚಿಕ್ಕ ಹುಡುಗನೋ ದೊಡ್ಡ ಹುಡುಗನೋ ಮೀಸೆ ಇದೆಯಾ ಅಂತೆಲ್ಲ ಕೇಳೋಕೆ ಸನ್ನೆಯಿಂದ ಶುರು ಮಾಡ್ಕೋತಾರೆ. ನೀವೇ ರೀತಿ ಸೈನ್ ಮಾಡ್ಕೊಂಡು ಮಾತಾಡ್ತಿದ್ರೆ ಖಂಡಿತ ಇದರಲ್ಲಿ ಪ್ರವೀಣರೇ ಆಗ್ಬಿಡ್ತೀರ ನೀವು ಅಂತ ಹೇಳಿ ಸಾಕ್ಷಿ ತಿಳಿಸಿ ನಕ್ಬಿಡ್ತಾಳೆ. ತದನಂತರ ಆ ಹುಡುಗ ಯಾರು, ಅದು ಚಿಕ್ಕ ಹುಡುಗನ ದೊಡ್ಡ ಹುಡುಗನ ಅಂತ ಕೇಳಿದಾಗ ಅವ್ರಿಗೆ ಮೀಸೆ ಬಂದಿದೆ. ಅವರು ತುಂಬಾ ದೊಡ್ಡವರು, ನನಗಿಂತ ಇಷ್ಟೇ ಎತ್ತರ ಇದ್ದಾರೆ, ಅವರು ಹೆಂಗು ಹಾಗೆ ಹೀಗೆ ಅಂದ ತಕ್ಷಣ ಅಗ್ನಿಗೆ ಇಷ್ಟ ಆಗೋದೇ ಇಲ್ಲ. ತದನಂತರ ಆಯ್ತ ಕಡೆ ಅರವಿಂದ್ ಅವರು ಯೋಚನೆ ಮಾಡ್ತಿರ್ಬೇಕಿದ್ರೆ ಮಲ್ಲಿಕಾ ಮತ್ತು ಅವರ ಮಗ ಇಬ್ಬರು ಕೂಡ ಹೋಗ್ತಾರೆ. ಏನು ಭಾವ ಯೋಚನೆ ಮಾಡ್ತಿದ್ರ ಅಂದಾಗ, ಇಲ್ಲ ಆ ಮೀಟಿಂಗ್ ಹೇಗಾಯಿತು ಏನು, ಭಂಡಾರಿ ಅವರು ಕಾಲ್ ಮಾಡಿದ್ರ, ಅಲ್ಲಿ ಅಗ್ನಿ ಸಾಕ್ಷಿ ಹೆಲ್ಪ್ ತಗೊಂಡೋ ಇಲ್ವೋ, ಆಮೇಲೆ ಭಂಡಾರಿ ಅವರು ಏನು ಅನ್ಕೊಂಡ್ರೋ ಏನೋ, ಅವ್ರು ಹೇಗೆ ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ, ಮಗಳು ಬೇರೆ ಅನನ್ಯ ಇದ್ದಾಳೆ, ಅವಳು ಸಣ್ಣ ಸಣ್ಣದನ್ನು ಕೂಡ ತುಂಬಾ ಗಮನಿಸ್ತಾಳೆ, ಹಾಗಾಗಿ ಯೋಚನೆ ಆಗಿಬಿಟ್ಟಿದೆ ಅಂತ ಅರವಿಂದ್ ಅವರು ಹೇಳಿದಾಗ, ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡಿ, ಖಂಡಿತ ಒಳ್ಳೆಯದೇ ಆಗಿರುತ್ತೆ. ಜೊತೆಗೆ ನಮಗೆ ಒಂದು ಯೋಚನೆ ಇದೆ ಬಾಬಾ, ನಿಮಗೂ ಆ ಆಲೋಚನೆ ಇದೆ ಅಂತ ಅನ್ಕೋತೀನಿ. ಎಷ್ಟು ದಿನ ಈ ಮದುವೆನ ಮುಂದಕ್ಕೆ ಹಾಕ್ತೀರಾ, ಆ ಹುಡುಗ ಎಷ್ಟು ದಿನ ಅಂತ ತಗೋತಾನೆ, ನೀವು ಅಷ್ಟು ದಿನ ಅವನಿಗೆ ಅವಕಾಶ ಕೊಡೋದು ತಪ್ಪಾಗತ್ತಲ್ವಾ ಅಂತ ಹೇಳಿ ಮಲ್ಲಿಕಾ ಹೇಳ್ತಾರೆ. ಇಲ್ಲ, ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ ಮಲ್ಲಿಕಾ ಅಂದಾಗ, ಇನ್ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಮಾವ, ಅದಿತಿ ಮದುವೆ ಬಗ್ಗೆ ಹುಡುಗನ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂದಾಗ, ಇಲ್ಲ ಅವರು ಕೂಡ ಸಮಯ ಕೇಳಿದಾರಲ್ವಾ ಅಂತ ಅರವಿಂದ್ ಹೇಳಿದಕ್ಕೆ, ಖಂಡಿತವಾಗ್ಲೂ ಮಾವ ಇಲ್ಲ ಅಂತ ಹೇಳೋದಿಲ್ಲ ಬಾವ, ಆದರೆ ಇಷ್ಟು ದಿನ ಆಯ್ತಲ್ಲ ದೊಡ್ಡವರಾದ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ, ಅಗ್ನಿ ಹೇಳಿದಾನೆ ನಮ್ಮ ಯಾರನ್ನ ಕೂಡ ವಿಷಯಕ್ಕೆ ತಲೆ ಹಾಕಬಾರ್ದು ಅಂತ, ನಿಮಗೂ ಅಗ್ನಿಗೂ ಬರೋದಿಲ್ಲ ಅಂತ ಗೊತ್ತು, ಆದರೆ ಈ ಒಂದು ವಿಷಯದಲ್ಲಿ ನೀವು ಖಂಡಿತ ಇಂಟರ್ಫಿಯರ್ ಆಗಬೇಕು ಅಂತ ನನಗೆ ಅನಿಸುತ್ತೆ ಅಂತ ಮಲ್ಲಿಕ್ ಅವರು ಹೇಳಿದಾಗ, ಅವನ ನಡುವೆ ಸಾಕಷ್ಟು ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಬಟ್ ಈ ವಿಷಯದಲ್ಲಿ ಆ ರೀತಿ ಆಗೋದಿಲ್ಲ, ಯಾಕಂದರೆ ಇಬ್ಬರು ಕೂಡ ಅದಿತಿ ಕ್ಷೇಮವನ್ನೇ ಬಯಸ್ತೀವಿ ಅಂತ ಹೇಳ್ತಾರೆ ಅರವಿಂದ್ ಅವರು. ಆಗ ಇಲ್ಲಿ ಮಲ್ಲಿಕಾ ಆದರೂ ಕೂಡ ನಾವು ಮದುವೆ ಬಗ್ಗೆ ಮುಂದುವರಿಬೇಕಾಗತ್ತೆ, ಹೀಗೆ ಸುಮ್ಮನೆ ಕೂತ್ರೆ ಆಗೋದಿಲ್ಲ ಬಾಬಾ, ಇನಿಷಿಯೇಟಿವನ್ನ ತಗೋಬೇಕಾಗತ್ತೆ ನಾವೇ ಅಂತ ಮಲ್ಲಿಕಾ ಹೇಳ್ತಿದ್ದಾರೆ. ಅತ್ತ ಕಡೆ ಅಗ್ನಿನೇ ಯುವಿಯನ್ನು ಹುಡುಕಿರೋದು ಅನ್ನೋ ವಿಷಯ ನಮಗೆ ಗೊತ್ತಾಗಿದೆ. ಹಾಗಿದ್ರೆ ಇಲ್ಲಿ ಅಗ್ನಿ ತಂಗಿಯ ಬದುಕಲ್ಲಿ ಎಡವು ಬಿಟ್ರ ಅಂತ ಕೂಡ ಅನ್ನಿಸ್ತದೆ. ಇದರ ನಡುವೆ ಇಲ್ಲಿ ಅಗ್ನಿ ಸಾಕ್ಷಿ ಹತ್ರ ಮಾತನಾಡಬೇಕಾದ್ರೆ, ನಿನ್ನ ಪೇಯಿಂಗ್ ಗೆಸ್ಟ್ ಹೇಗಿದ್ದಾರೆ ಅಂತ ಕೇಳಿದಾಗ, ಅವರು ತುಂಬ ಎತ್ತರಕ್ಕಿದ್ದಾರೆ, ಮೀಸೆಗಡ್ಡ ಬಿಟ್ಕೊಂಡಿದ್ದಾರೆ, ಕೂದಲು ಬಿಟ್ಕೊಂಡಿರ್ತಾರೆ, ಸ್ವಲ್ಪ ಜಾಸ್ತಿ ಹೇರ್ ಇದೆ, ಹಾಗಂದು ಮಾತ್ರ ತುಂಬ ಲಾಂಗ್ ಹೇರ್ ಇಲ್ಲ, ಜೊತೆಗೆ ಅವ್ರು ಯಾವಾಗಲೂ ಜುಬ್ಬ ಹಾಕ್ತಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅದಿತಿಯನ್ನು ಭೇಟಿ ಮಾಡೋಕ್ಕೆ ಬರ್ತಿರ್ತಕ್ಕಂತಹ ಯುವಿ ಸಾಕ್ಷಿ ಹೇಳೋ ಯಾವುದೇ ರೀತಿಯಲ್ಲೂ ಕೂಡ ಫೀಚರ್ಸ್ನ ಹೊಂದಿಲ್ಲ, ಜೊತೆಗೆ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಇಲ್ಲ. ಇಲ್ಲಿ ಸಾಕ್ಷಿ ನೋಡಿದಾಗ ಫಾರ್ಮಲ್ಸ್ ಹಾಕೊಂಡು ಬಂದಿದ್ರು, ಬಟ್ ಇವಾಗ ಹಾಗೆ ಬ್ಲೇಸರ್ ಹಾಕೋತಾರೆ, ಕೂದಲನ್ನು ಹಾಗೆ ಪುನಿ ಹಾಕ್ತಾರೆ, ಸ್ಪೆಕ್ಸ್ ಹಾಕ್ತಾರೆ, ಎಲ್ಲವೂ ಕೂಡ ಸ್ಟೈಲ್ ಚೇಂಜ್ ಆಗಿದೆ. ಹಾಗಿದ್ರೆ ಇಲ್ಲಿ ರಾಜು ಬೇರೆ ಯುವಿ ಬೇರೆನಾ? ಖಂಡಿತ ಇಲ್ಲ, ರಾಜು ಯುವಿ ಇಬ್ಬರು ಕೂಡ ಒಂದೇನೆ. ಆದರೆ ಇಲ್ಲಿ ಯುವಿ ಆಗಿ ಬಂದಿರತಕ್ಕಂಥ ರಾಜು ಅದಿತಿಯನ್ನು ನಿಜವಾಗ್ಲೂ ಇಷ್ಟಪಡ್ತಿಲ್ಲ, ಯಾರು ಹೇಳಿದ್ರು ಅಂತ ಅದಿತಿಯನ್ನು ಮದುವೆ ಆಗ್ತಿದ್ದಾರೆ, ಆದರೆ ಅತ್ತ ಕಡೆ ಸಾಕ್ಷಿಯನ್ನು ನಿಜವಾಗ್ಲೂ ಇಷ್ಟಪಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಸಾಕ್ಷಿಯನ್ನು ಇಷ್ಟಪಡ್ತಾ ಸಾಕ್ಷಿಯನ್ನೂ ಮದುವೆ ಆಗಿ ಅದಿತಿಯನ್ನೂ ಮದುವೆ ಆಗಲಿಕ್ಕೆ ಹೋಗುವಂಥ ಯುವಿಯ ಒಂದು ನಿಜ ಮುಖ ಏನು ಅನ್ನೋದು ಅಗ್ನಿಗೆ ಗೊತ್ತಾಗ್ತಿದ್ದಾಗೆ, ಅಗ್ನಿ ಸಾಕ್ಷಿಗೆ ತಾಳಿ ಕಟ್ಟಿ ತನ್ನ ತಂಗಿಯ ಬದುಕನ್ನು ಉಳಿಸೋದಕ್ಕೆ ನೋಡಿ ದೊಡ್ಡದೊಂದು ಟ್ವಿಸ್ಟ್ ಕೊಡ್ತಾರ ಅಂತ ಕೂಡ ಅನಿಸುತ್ತೆ. ಇದರ ಜೊತೆಗೆ ಇಲ್ಲಿ ಯುವಿಯನ್ನು ಕರೆಸಿರೋದು ಯಾರು? ಮಲ್ಲಿಕಾನ. ನೋಡೋದಕ್ಕೆ ಮಲ್ಲಿಕಾನೇ ವಿಲ್ಲನ್ ಅಂತ ಎಲ್ರಿಗೂ ಕೂಡ ಗೊತ್ತು. ಹಾಗಿದ್ರೆ ಖಂಡಿತ ಮಲ್ಲಿಕಾ ಕೆಲಸ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ಖಂಡಿತ ತಪ್ಪಾಗತ್ತೆ. ಇಲ್ಲಿ ಅರವಿಂದ್ ಅವರ ಎರಡನೇ ಹೆಂಡತಿ ಅಂದರೆ ಅಗ್ನಿಯ ಚಿಕ್ಕಮ್ಮ ಏನೋ ಹೊಂಚು ಸಂಚು ಮಾಡಿರ್ತಕ್ಕಂಥ ಚಾನ್ಸಸ್ ಅದ. ಹಾಗಿದ್ರೆ ಏನಿರ್ಬೋದು ಅದು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುವುದನ್ನು